ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ಡೈಲಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಸಂಚಿಕೆಯಲ್ಲಿ ಒಂದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು. ಸೊ ಇವತ್ತು ಕೂಡ ತುಂಬ ಶೇರ್ ಮಾಡ್ಕೊಳ್ಳೋದಿದೆ. ಏಕೆ ಅಂತಂದರೆ ಸ್ವಲ್ಪ ಜನಕ್ಕೆ ತುಂಬ ಜನಕ್ಕೆ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ, ನಾವು ಹೇಳೋದನ್ನ ಬೇರೆ ರೀತಿ ತಿಳ್ಕೊಳ್ತಾರೆ. ಸೊ ಹಾಗಾಗಿ ಇವತ್ತು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡ್ತೀನಿ. ನಾನು ಇವಾಗ ಬೆಳಗ್ಗೆ ಆಲ್ರೆಡಿ ಒಂದು 6 ಗಂಟೆ ಆಗಿತ್ತು. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ 6 ಗಂಟೆಗೆ 5 ಗಂಟೆಗೆ ಎದ್ದೇಳಬೇಕು, ಬ್ಲೌಸ್ ಹೊಲಿಯೋಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ಆಗಲಿಲ್ಲ. ಒಂದು 6 ಗಂಟೆ ಆಗಿತ್ತು ನಾನು ಇದ್ದಾಗ. ಸೊ 6 ಗಂಟೆಗೆ ಎದ್ದುಬಿಟ್ಟು ಫಸ್ಟು ಬಟ್ಟೆಗಳನ್ನ ಒಣಗಾಕ್ಬಿಡೋಣ. ಬಟ್ಟೆ ಒಣಗಾಕಿದ್ರೆ ಬೇರೆ ಕೆಲಸ ಮಾಡ್ಕೊಳ್ಳೋದೆಲ್ಲ ತುಂಬಾ ಇದೆ ನನಗೆ. ಯಾಕಂದರೆ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಅಂತ ನಿನ್ನೆಯಿಂದನೂ ಹೇಳ್ತಲೇ ಇದ್ದೀನಿ. ಸೊ ಅದನ್ನು ಇವಾಗ ಸ್ಟಿಚ್ ಮಾಡೋಕ್ಕೆ ಹೋಗಬೇಕು ನನ್ನ ಅಂಗಡಿಗೆ. ಸೊ ಹಾಗಾಗಿ ಬಟ್ಟೆಗಳೆಲ್ಲ ಒಣಗಾಕಿ ಹೊರಗಳ್ದು ಒಳಗಳ್ದೆಲ್ಲ ಕಸ ಹೊಡೆದ್ಬಿಟ್ಟು ಎಲ್ಲ ಬಾಗಿಲೆಲ್ಲ ಸಾರಿಸ್ಬಿಟ್ಟು ಹೋಗೋಣ ಅಂಥೇಳಿ. ಸೊ ಹೆಣ್ಮಕ್ಳಿಗಂತೂ ದಿನ ಬಟ್ಟೆ ಹಾಕಿದರೂ ಇರುತ್ತೆ, ದಿನ ಹಾರಾಕೋದು ಅದೇ ಕೆಲಸ, ದಿನ ಒಣಗಾಕೋ ಕೆಲಸ. ಯಪ್ಪ ದೇವರೇ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಬಟ್ಟೆ ಇವತ್ತಿಲ್ಲ ಅಂತಂದರೆ ಆಲ್ರೆಡಿ ಬಂದು ಕೂತಿರುತ್ತೆ ಬಟ್ಟೆಗಳು. ಸೊ ಮೊನ್ನೆಲ್ಲ ವಾಷಿಂಗ್ ಮಿಷನ್ಗೆ ಹಾಕಿ ಎಲ್ಲ ಮಡಚಿಟ್ಟಿದ್ದೀನಿ. ಈಗ ಸೊ ನೋಡಿ ಎಷ್ಟೊಂದು ಆಗೋಗ್ಬಿಟ್ಟಿದೆ ಮತ್ತೆ ಬಟ್ಟೆಗಳು. ಸೊ ಇದನ್ನೆಲ್ಲ ವಾಷಿಂಗ್ ಮಿಷನ್ ಇಲ್ಲ ಅಂತಂದಿದ್ರೆ ನಮ್ಮ ಕತೆ ಏನಾಗ್ತಿತ್ತೋ ಗೊತ್ತಿಲ್ಲ. ನಾನು ಒಂದು 3 ವರ್ಷ 4 ವರ್ಷ ಮದುವೆ ಆದಮೇಲೆ ಹೋಗಿದೆ. ಆಮೇಲೆ ನನ್ನಿಂದ ಆಗಲಿಲ್ಲ ಒಗೆಯೋಕ್ಕೆ. ಸೊ ಹಾಗಾಗಿ ವಾಷಿಂಗ್ ಮಿಷನ್ ತಂದ್ಕೊಂಡ್ವಿ. ವಾಷಿಂಗ್ ಮಿಷನ್ ತಂದು ಆಲ್ರೆಡಿ ಈಗ ಒಂದು 3 ಇಯರ್ಸ್ ಏನೋ ಆಗಿದೆ. ಸೊ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ವಾಷಿಂಗ್ ಮಿಷನ್. LG ತೊಗೊಂಡಿದ್ದೆ ನಾನು 11 kgದು. ಅವಾಗಲೇ EMI ತೊಗೊಂಡಿದ್ದಕ್ಕೆ 54,000 ಆಗಿತ್ತದು. ಇವಾಗೇನೋ ತುಂಬ ಕಮ್ಮಿ ಆಗಿದ್ದಾವಂತೆ ವಾಷಿಂಗ್ ಮಿಷನು. ಆದರೆ ನಾವು ತೊಗೊಂಡಾಗ ತುಂಬ ಕಾಸ್ಟ್ಲಿ ಇತ್ತು. ಮೊನ್ನೆ ನಮ್ಮ ಅಕ್ಕರು ತೊಗೊಂಡ್ರು 12 kgದು. ಇದಕ್ಕೂ ಕಮ್ಮಿ ಆಯಿತು ಪ್ರೈಸು ಅಂತ ಹೇಳ್ತಾಯಿದ್ರು. ನಾನು ಯಾಕೆ ಇಷ್ಟೊಂದು ವೆಯ್ಟ್ ತೊಗೊಂಡಿದ್ದೀನಿ ಅಂತಂದರೆ ಬೇಡ್ಶೀಟೆಲ್ಲ ಹಾಕೋಬೋದಲ್ವ, ಮತ್ತು ಹಾಸಿಗೆ ಮಗಳದು ವಾರಕ್ಕೆ 2 ಸರಿ, ಒಂದು ಸರಿ ಈ ರೀತಿ ಎಲ್ಲ ತೆಗಿತಾ ಇರ್ತೀನಿ. ಹಾಗಾಗಿ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊತೀನಿ ನಾನು. ಸೊ ಅದಕ್ಕೆ ಈ ಥರ ದೊಡ್ಡದೊಂದು ವಾಷಿಂಗ್ ಮಿಷನ್ ತೊಗೊಂಡಿರೋದು. ಇನ್ನು ಬಟ್ಟೆ ಎಲ್ಲ ಒಣಗಾಕಿ ನಾನೇನು ಕ್ಲಿಪ್ ಹಾಕಲ್ಲ. ಕೆಲವಾರು ಬಟ್ಟೆಗೆ ಸಣ್ಣ ಸಣ್ಣ ಬಟ್ಟೆಗಳು ಮುಂದೆ ಹಾಕಿರ್ತೀನಲ್ವ, ಆ ಬಟ್ಟೆಗಳಿಗೆ ಮಾತ್ರ ಕ್ಲಿಪ್ ಹಾಕ್ತೀನಿ. ಹಿಂದೆ ಬಟ್ಟೆಗಳಿಗೆ ಕ್ಲಿಪ್ ಹಾಕಲ್ಲ. ರೈಟ್ ಸೈಡು ಆ ಕಂಬಿ ಕಾಣಿಸ್ತಿದೆಯಲ್ಲ, ಹಿಂದೆ ಒಬ್ಬರು ಮನೆ ಕಟ್ಟಿಸ್ತಿದ್ದಾರೆ. ಆ ಧೂಳೆಲ್ಲ ಬಂದು ಬಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ. ಬೇಗ ಒಣಗಿಸ್ಕೊಂಡು ಬೇಗ ತೊಗೋಬೇಕು. ಇಲ್ಲಾಂತಂದರೆ 2 ದಿನ ಏನಾದ್ರು ಬಿಟ್ಟೆ ಅಂತ ಇಟ್ಕೊಳ್ಳಿ, ಒನ್ ಡೇ ಬಿಟ್ಟರು ಕೂಡ ಸಿಕ್ಕಾಬಟ್ಟೆ ಧೂಳು ಬಂದು ಕೂತ್ಕೊಬಿಡುತ್ತೆ. ಏನು ಮಾಡೋಕ್ಕಾಗುತ್ತೆ, ಅವ್ರು ಮನೆ ಕಟ್ಟಿಸ್ತಿದ್ದಾರಲ್ವ. ಸೊ ನಾವು ಏನೂ ಮಾಡೋಕ್ಕಾಗಲ್ಲ. ಇನ್ನೇನು ಎಲ್ಲ ಆಯಿತು. ಮುಗ್ದಾದ್ಮೇಲೆ ಕೆಲಸ ಈಗ ನೋಡಿ ಬೀಗ ತಗೊಂಡು ಅಂಗಡಿಗೆ ಹೊರಟಿದ್ದೀನಿ. ಈಗ ನನ್ನ ಮುಖ ನೋಡಿ ಹೇಗಿದೆ. ಸೊ ನಿದ್ದೆ ಸ್ವಲ್ಪ ಸರಿಯಾಗಿ ಆಗಿಲ್ಲ. ಸೊ ಹಾಗಾಗಿ ಇನ್ನು ಡೋರ್ನ ಮುಂದಕ್ಕೆ ಹೇಳ್ಕೊಂಡು ಸುಮ್ಮನೆ ಹಂಗೆ ಬಿಟ್ಟು ಹೋಗ್ತಾಯಿದ್ದೀನಿ, ಒಂಚೂರು ಚಿಲ್ಕ್ ಹಾಕ್ಕೊಂಡಷ್ಟೇ. ಇನ್ನು ನಮ್ಮ ಮನೆಗೆ ಮಲ್ಕೊಂಡಿದ್ರು. ಇನ್ನೇನು ಇವಾಗ ಅಂಗಡಿಗೆ ಬರಬೇಕು. ಇನ್ನು ನಮ್ಮ ಮೊಟಾರ್ದಿಂದ ಪಕ್ಕದಲ್ಲೇ ಅಂಗಡಿ ಅಂತ ಬೇಜಾನ್ ಸರಿ ಹೇಳಿದ್ದೀನಿ. ನಮ್ಮ ಮೊಟಾರ್ದಲ್ಲೇ ಅಂಗಡಿ ಇರೋದು. ಫಸ್ಟ್ ಫ್ಲೋರಲ್ಲೇ ಮನೆ, ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮನೆ, ಗ್ರೌಂಡ್ ಫ್ಲೋರಲ್ಲೇ ಅಂಗಡಿ ಅಂತ. ಈಗ ಕೀನ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನು ಅಂಗಡಿ ಓಪನ್ ಮಾಡಿಕೊಂಡು ಇವಾಗ ಫಸ್ಟು ಬ್ಲೌಸ್ ಸ್ಟಿಚ್ ಮಾಡಿಬಿಡೋಣ, ಆಮೇಲೆ ಹೋಗಿ ತಿಂಡಿ ಮಾಡೋಣ 9 ಗಂಟೆ ಮೇಲೆ ಅಂತ ಪ್ಲಾನು. ಈಗ 7 ಗಂಟೆ ಆಗಿತ್ತು ನಾನು ಇಲ್ಲಿಗೆ ಬರೋಷ್ಟರಲ್ಲಿ. ಎಲ್ಲ ಕೆಲಸ ಮನೆಗಳದೆಲ್ಲ ಮುಗಿಸಿ ನಾನು ಕಾಫಿ ಕುಡ್ಕೊಂಡು ಅದೆಲ್ಲ ಆಗೋಷ್ಟರಲ್ಲಿ. ಸೊ ಬಂದು ಇವಾಗ ಅರ್ಧಕ್ಕೆ ಡೋರ್ ಎತ್ಕೊತೀನಿ ಹಿಂಗೆ. ಏಕೆಂದರೆ ಬೆಳಗ್ಗೆ ಸ್ಟಿಚ್ ಮಾಡ್ತಾ ಇರ್ತೀನಲ್ವ. ರೋಡಲ್ಲೆಲ್ಲ ಫ್ಯಾಕ್ಟ್ರಿ ರೋಡು ನಮ್ಮದು, ತುಂಬ ಜನ ಓಡಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿರಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಫ್ರೆಶ್ ಅಪ್ ಆಗೇ ಬರಬೇಕು ಅಂತಂದರೆ ಅದೇ ಬೇಗ ಎದ್ದಾಳಬೇಕು 4-5 ಗಂಟೆಗೆ. ಸೊ ಆಗ್ತಾ ಇರಲ್ಲ ನನಗೆ ಕೂಡ. ಹಾಗೇ ಬಂದಿದ್ದೀನಿ, ಮತ್ತೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂಥೇಳಿ. ಇನ್ನು ಮಿಷನ್ ಎಲ್ಲ ಫಸ್ಟು ಬಂದ ತಕ್ಷಣ ನಾನು ನೀಟಾಗೆ ಕ್ಲೀನ್ ಮಾಡ್ಕೊಳ್ತೀನಿ. ನನಗಿದೊಂದು ಜೀವನ ಕೊಟ್ಟಿರೋ ಮಿಷನ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ನಾನು ಎಷ್ಟು ದುಡ್ದಿದ್ದೀನಿ ಲೆಕ್ಕನೇ ಇಲ್ಲ. ಎಷ್ಟು ಲಕ್ಷಗಳಾಗಿ ಹೋಗಿದೆಯೋ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನು ಈ ಮಿಷನ್ ತೊಗೊಂಡಿದ್ದು ಬರೀ 17,000ಕ್ಕೆ. ಎಷ್ಟನೇ ಇಸ್ವಿಲಿ ಅಂತಂದರೆ ಈ ಮಿಷನ್ ತೊಗೊಂಡಿದ್ದು 2001ರಲ್ಲೋ 2ರಲ್ಲೋ ಇರ್ಬೇಕು, ನನಗೆ ಅಷ್ಟು ನೆನಪಿಲ್ಲ. ಸೊ ಈಗ 6 ವರ್ಷ ಆಯ್ತು ಈ ಮಿಷನ್ ತೊಗೊಂಡು. ಎಷ್ಟು ದುಡ್ದಿದೆಯೋ ಗೊತ್ತಿಲ್ಲ, ಅಷ್ಟು ದುಡ್ದಿದೆ ಈ ಮಿಷನ್ನು. ಸೊ ಈಗ ಬ್ಲೌಸ್ ಸ್ಟಿಚಿಂಗ್ ಶುರು ಮಾಡಿದ್ದೀನಿ. ಸೊ ಈ ಮಿಷನ್ ಇವಾಗ ತೊಗೋಬೇಕು ಅಂತಂದರೆ 25,000 ಏನಾಗುತ್ತೆ. ಮೊನ್ನೆ ನಮ್ಮ ಅಕ್ಕನ ಮಗ ತೊಗೊಂಡ, ಅವ್ನಿಗಿಲ್ಲೇ ತುಮಕೂರಲ್ಲಿ ಕೊಡಿಸಿದ್ದು ಇದೇ ಕಂಪ್ನಿದೇನೆ. ಇದು
ಅವನಿಗೆ 25-26 ಸಾವಿರನ ಆಗಿತ್ತು ಅಂತ ಅನಿಸುತ್ತೆ, ನನಗೆ ಅಷ್ಟು ನೆನಪಿಲ್ಲ. ಈಗ ನಾನು ತೊಗೊಂಡಿದ್ದು ಬರೀ 17,000ಕ್ಕೆ. ಆದರೆ ಎಷ್ಟು ದುಡ್ದು ಹಾಕಿದ್ದೀನೋ ಗೊತ್ತಿಲ್ಲ. ಇದರಲ್ಲಿ ಸಿಕ್ಕಾಬಟ್ಟೆ ದುಡ್ದು ಹಾಕಿದ್ದೀನಿ. ಬ್ಲೌಸ್ ಸ್ಟಿಚಿಂಗ್ ಅಂತೂ ಮಾಡ್ತಲೇ ಇರ್ತೀನಿ ಯಾವಾಗ್ಲೂ. ನಾನಿದು ಗಾರ್ಮೆಂಟ್ಸ್ ವರ್ಕಿಗೆ ಅಂತ ತೊಗೊಂಡಿದ್ದೆ ಬೆಂಗಳೂರಲ್ಲಿದ್ದಾಗ. ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ನಲ್ವ, ಪೀಸ್ ವರ್ಕ್ ಮಾಡ್ತಾಯಿದ್ದೆ ಮನೆಗೆ ತೊಗೊಂಡು ಬಂದು. ಅಂದರೆ ಒಂದು ಪೀಸ್ ಮಾಡಿದ್ರೆ ಇಷ್ಟು ದುಡ್ಡು ಅಂತ. ಆವಾಗ ಒಂದು ಇದರಲ್ಲಿ 1 ವರ್ಷ 1-2 ವರ್ಷ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನನಗೆ ಅಷ್ಟು ನೆನಪಾಗ್ತಿಲ್ಲ, 1 ವರ್ಷ ಮಾಡ್ಕೊಂಡಿರ್ಬೋದು. ಅದಾದಮೇಲೆ ಇನ್ನು ಬಟ್ಟೆ ಹೊಲಿಯೋದು ಕಲ್ತ್ಕೊಂಡೆ ನಾನು ಲಾಕ್ಡೌನಲ್ಲಂತ ನಿನ್ನೆ ಸಂಚಿಕೆಯಲ್ಲೇ ಹೇಳಿದ್ದೀನಿ. ಯೂಟ್ಯೂಬ್ ನೋಡ್ಕೊಂಡೆ ನಾನು ಟೈಲರ್ ಆಗಿದ್ದು ಅಂತ. ಅವಾಗನಿಂದ ಇನ್ನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನೋ, ಎಷ್ಟು ಜನ ಕಸ್ಟಮರ್ವೆಲ್ಲ ಹೊಲ್ಕೊಟ್ಟಿದ್ನೋ ಗೊತ್ತಿಲ್ಲ. ಸೊ ಸಿಕ್ಕಾಬಟ್ಟೆ ಈ ಮಿಷನಲ್ಲಿ ದುಡ್ದಿದ್ದೀನಿ ನಾನು. ಮೊದಲೆಲ್ಲ ನಾನು ಬಟ್ಟೆ ಹೊಲಿಬೇಕಾದಾಗ ಬೆಳಗ್ಗೆ ಕೂತ್ಕೊಂಡ್ರೆ ತಿಂಡಿ ಎಲ್ಲ ಮಾಡೋಗಿ, ಅವಾಗಿನ ಯೂಟ್ಯೂಬ್ ಚಾನಲ್ ಇರಲಿಲ್ಲ ನಂದು. ಆವಾಗ 5-6 ಬ್ಲೌಸ್ ಸ್ಟಿಚ್ ಮಾಡಿ ಮನೆಗೆ ಬರ್ತಿದ್ದೆ. ಸೊ ಮಧ್ಯಾಹ್ನ ಊಟಕ್ಕೆ ಓಡಾಡಿಕೊಂಡು 1 ಗಂಟೆ ರೆಸ್ಟ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ತಿಂಡಿ ಮಧ್ಯಾಹ್ನಕ್ಕೆ ಅಡುಗೆ ಅದೆಲ್ಲ ಮಾಡಿಕೊಂಡು ಬೆಳಗ್ಗೆಯಿಂದ ಕೂತ್ಕೊಂಡ್ರೆ 5-6 ಬ್ಲೌಸು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮನೆಗೆ ಬರ್ತಿದ್ದೆ. ಅಂದರೆ ಆವಾಗ ಯೂಟ್ಯೂಬಿನ ಟೆನ್ಷನ್ನೇ ಇಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲವ, ನಾನು ಏನು ಕ್ರಿಯೇಟ್ ಮಾಡ್ಕೊಂಡಿರಲಿಲ್ಲ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಏನೂ ಇರಲಿಲ್ಲ. ಈಗ ಅಷ್ಟೊಂದು ಬ್ಲೌಸೆಲ್ಲ ಸ್ಟಿಚ್ ಮಾಡೋಕ್ಕಾಗಲ್ಲ. ಈಗಲೂ ಮಾಡ್ತೀನಿ, ಆದರೆ ಸಖತ್ ಸುಸ್ತಾಗುತ್ತೆ. ಸೊ ಇವಾಗ ಹಂಗೆ ಮಾಡ್ತಾ ಇರೋದು ನಾನು. 5 ಬ್ಲೌಸು ಸ್ಟಿಚ್ ಮಾಡಿದ್ದೆ ನಿನ್ನೆ. ಇವತ್ತು ಕೂಡ ಒಂದು 5 ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಅಂತಂದರೆ ಕಸ್ಟಮರಿಗೆ ಕೊಡೋಕ್ಕೆ ಆಗೋಲ್ಲ. ಅವ್ರದ್ದೆಲ್ಲ ಒಂದು ಮಿನಿಮಮ್ ಒಂದು 15 ಏನಿರ್ಬೋದು ಬ್ಲೌಸು ಟೋಟಲ್ಲು. ನನಗೆ ಲೆಕ್ಕ ಸರಿಯಾಗಿಲ್ಲ. ಇವಾಗ ಮಾಡಿಲ್ಲ ಅಂತಂದರೆ, ನಾಳೆ ಒಂದಿನ ಮಾಡಿಕೊಟ್ಟಿಲ್ಲ ಅಂತಂದರೆ ಅವರಿಗೆ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಸ್ಟಿಚ್ ಮಾಡ್ತಾಯಿದ್ದೆ. ಮೊದಲೆಲ್ಲ ನಾನು ಬರೀ ಪಾಲು ಜಿಗ್ಜಾಗು ಲೈನಿಂಗೆಲ್ಲ 500 ಮಾಡ್ತಿದ್ದೆ ಪೇನ, ಅಂದರೆ 500 ತೊಗೊಳ್ತಾ ಇದ್ದೆ. ಒಬ್ಬರು ಅಕ್ಕ ಇದ್ದಾರೆ ನನಗೆ ಪಾಲು ಜಿಗ್ಜಾಗ್ ಮಾಡಿಕೊಡೋಕ್ಕೆ, ನಾನು ಮಸ್ತಾಗಿ ಹೇಳಿದ್ದೀನಿ ವಿಡಿಯೋಗಳಿಗೆಲ್ಲ. ಅವ್ರಿಗೆ ಪಾಲು ಹಾಕಿದರೆ 60 ರೂಪಾಯಿ, ನಾವೇ ಕೊಟ್ಟರೆ 50 ರೂಪಾಯಿ ತೊಗೊತಾರೆ. ಮತ್ತು 15 ರೂಪಾಯಿ ಕಾಜೆಗುಂಡಿ ತೊಗೊತಾರೆ. ಇದು ಜಿಗ್ಜಾಗ್ ಮಾಡ್ತಾರಲ್ಲ 2 ಸೈಡ್ ಇದ್ದರೆ 20 ರೂಪಾಯಿ ತೊಗೊತಾರೆ. ಸೊ ಈ ರೀತಿ ಅವ್ರಿಗೇ ಹೋಗುತ್ತೆ, ಒಂದು 60-70-80 ರೂಪಾಯಿ ಹೋಗುತ್ತೆ. ಇನ್ನು ನಂದು ಲೈನಿಂಗದು ದಾರ ಅದೆಲ್ಲ ಹೋದ್ರೂ ಒಂದು ಬ್ಲೌಸ್ ಹೊಲಿದ್ರೆ ಒಂದು 250 ರೂಪಾಯಿ, ಒಂದು 300 ರೂಪಾಯಿ 350 ರೂಪಾಯಿ ಉಳಿತಿತ್ತು ಮೊದಲೆಲ್ಲ. ಈಗ ನಾನು ಜಾಸ್ತಿ ಪ್ರೈಸ್ ಮಾಡಿದ್ದೀನಿ. ಏಕೆಂದರೆ ನಾನು ಮೊದಲು ಪೈಪಿಂಗ್ ಮಾಡ್ತಿರಲಿಲ್ಲ, ಥ್ರೆಡ್ ಪೈಪಿಂಗು. ಈಗ ನಾನು ಆಲ್ರೆಡಿ 1-2 ವರ್ಷದಿಂದ ಥ್ರೆಡ್ ಪೈಪಿಂಗ್ ಕಲ್ತ್ಕೊಂಡಿದ್ದೀನಿ. ಥ್ರೆಡ್ ಪೈಪಿಂಗ್ ಕಲ್ತ್ಕೊಂಡು ಆದಮೇಲೆ ಕೂಡ 500 ತೊಗೊಳ್ತಾ ಇದ್ದೆ. ಈಗೆಲ್ಲ ಜಾಸ್ತಿ ರೇಟ್ ಆಗಿರೋದ್ರಿಂದ ಲೈನಿಂಗು ಅದೆಲ್ಲ 600 ತೊಗೊಳ್ತಾ ಇದ್ದೀನಿ. ಯಾಕಪ್ಪ ಅಷ್ಟೊಂದು ರೇಟು? ಬೋಟಿಕಲ್ಲೇ ಅಷ್ಟೊಂದು ಇಲ್ಲ ಅಂತ ಅನ್ಕೋಬೋದು. ಬೋಟಿಕಲ್ಲೇ 800 ರೂಪಾಯಿ ತೊಗೊತಾರೆ ಒಂದು ಬ್ಲೌಸ್ ಸ್ಟಿಚಿಂಗಿಗೆ. ನಾನು ಬರೀ 600 ತೊಗೊಳ್ತಾ ಇದ್ದೀನಿ. ಬೋಟಿಕ್ಕಿಂತ ಚೆನ್ನಾಗೇ ಫಿನಿಶಿಂಗ್ ಕೊಡ್ತೀನಿ ನಾನು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ, ನಾನೆಲ್ಲ ಮಿಷನ್ ವರ್ಕ್ ಮಾಡಿಸಿ ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿರೋದು. ನಿಜವಾಗೂ ಎಷ್ಟು ಚೆನ್ನಾಗಿ ಬಂದಿತ್ತು ಈ ಬ್ಲೌಸು ಅಂದರೆ ತುಂಬ ಚೆನ್ನಾಗಿ ಬಂತು. ಮೊದಲು ಇಟ್ಕೊಂಡಿದ್ನಲ್ಲ ಒಂದು ಬ್ಲೌಸು, ಅದನ್ನು ಸ್ಟಿಚ್ ಮಾಡಿ ಇದನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಆಲ್ರೆಡಿ. 2 ಬ್ಲೌಸ್ನ 7 ಗಂಟೆ ಬಂದು ಕೂತ್ಕೊಂಡೆ, ಕರೆಕ್ಟಾಗಿ 9 ಗಂಟೆಗೆ 2 ಬ್ಲೌಸ್ನ ತೆಗ್ದಾಕ್ತೆ. ನಾನು 1 ಅವರ್ಗೆ ಒಂದು ಬ್ಲೌಸ್ ಹೊಲಿತೀನಿ ನೋಡಿ. ಟಜಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಅದರಲ್ಲೇ ಇದು ಮಾಡ್ತೀನಿ, ಬಾಲ್ಸ್ ಕೂಡ ಮಾಡಾಕ್ತೀನಿ. ಸೊ ಒಂದೊಂದಕ್ಕೆ ಬಟ್ಟೆ ಚೆನ್ನಾಗಿದ್ದರೆ ಸ್ವಲ್ಪ ಜಾಸ್ತಿ ಬಟ್ಟೆ ಉಳಿದ್ರೆ ಈ ರೀತಿ ಟಜಲ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ನೋಡಿ ಈ ಬ್ಲೌಸು ಆ ಬ್ಲೌಸು ಎರಡೂ ಕೂಡ ಇವಾಗಲೇ ಸ್ಟಿಚ್ ಮಾಡಿದ್ದು. 7 ಗಂಟೆ ಬಂದು ಕೂತ್ಕೊಂಡು 9 ಗಂಟೆಗೆ ಕ್ಲಿಯರ್ ಮಾಡಿದ್ದೀನಿ. ಒಂದಿನ ದುಡಿಮೆನ ನಾನು ಬರೀ 2 ಅವರಲ್ಲಿ ಮಾಡ್ತೀನಿ, ಆ ಕೆಪಾಸಿಟಿ ನನಗಿದೆ. ಸೊ ಏನಂದರೆ ಕಷ್ಟಪಡಬೇಕು, ಬ್ಲೌಸು ಹೊಲಿಯೋಕ್ಕೆ ಕೊಡಬೇಕು ಕಸ್ಟಮರ್ಗಳು. ನೋಡಿ ಈ ಬ್ಲೌಸ್ ಅಂತೂ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಇದನ್ನು ಬಫ್ ಸ್ಲೀವ್ ಹೊಲಿದಿದ್ದೆ ನಾನು. ಇವಾಗೆಲ್ಲ ಓಲ್ಡ್ ಬಫ್ ಜಾಸ್ತಿ ಆಗ್ತಾರಲ್ವ, ಸೊ ಅದನ್ನು ಹೊಲಿದಿದ್ದೆ ಹುಡುಗಿಗೆ. ಫಸ್ಟ್ ಇದನ್ನು ಟ್ರಯಲ್ ಮಾಡಿ ಆದಮೇಲೆ ಅವಳು ಇದೇ ಮೆಜರ್ಮೆಂಟಿಗೆ ಎಲ್ಲ ಸ್ಟಿಚ್ ಮಾಡಿ ಅಂತ ಹೇಳಿದರು. ಇದನ್ನು ತುಂಬ ಚೆನ್ನಾಗಿ ಟೆಜಲ್ಸ್ ಕೊಟ್ಬಿಟ್ಟು ನಾನು ಪೈಪಿಂಗ್ ಮಾಡಿ ಮತ್ತು ಬೆಲ್ ಸ್ಲೀವ್ನ ಹೊಲಿದಿದ್ದೆ. ಅಂದರೆ ಅದೇ ಓಲ್ಡ್ ಬಫ್ ಸ್ಲೀವ್ನ ಹೊಲಿದಿದ್ದೆ. ಈ 3 ಬ್ಲೌಸು ರೆಡಿ ಆಯಿತಾ ಹುಡುಗಿದು. ಇನ್ನು ತುಂಬ ಇದೆ, ನಾಳೆ ಎಲ್ಲ ತೋರಿಸ್ತೀನಿ ನಿಮಗೆ. ಇನ್ನು ಅದೆಲ್ಲ ಮುಗೀತು. ನನಗೆ ತುಂಬ ಬಂದೆ, ಮನೆಗೆ ಬಂದು ಸ್ವಲ್ಪ ಹೊತ್ತು ತಿಂಡಿ ತಿಂದ್ಕೊಂಡು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಅದನ್ನೆಲ್ಲ ವಿಡಿಯೋ ಮಾಡಿಲ್ಲ ಅಷ್ಟೇ. ಫ್ರೆಶ್ ಅಪ್ ಆಗಿ ಆದಮೇಲೆ ಸ್ವಲ್ಪ ತಿಂಗಳು ಉಳ್ಕೊಂಡೆ. ಬೆನ್ನು ಸಿಕ್ಕಾಪಟ್ಟೆ ನೋಯ್ತಿತ್ತು, ಮತ್ತು ಸೀರಿಯಲ್ ಹಾಕೋ ಕೆಲಸ ಎಲ್ಲ ಇತ್ತು, ಅದನ್ನು ಮುಗಿಸ್ದೆ. ಮತ್ತು ಒಂದು 3 ವೀಡಿಯೋ ಅಪ್ಲೋಡ್ ಮಾಡೋದಿತ್ತು. 9 ಗಂಟೆಗೆ ಬಂದಮೇಲೆ ಇದೆಲ್ಲ ಮಾಡಿರೋದು, ಅದೆಲ್ಲ ಮುಗಿಸಿ. ಸೊ
ಏನಾಯಿತು ಅಂತಂದರೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಉಪ್ಪಿಟ್ಟು ತೋರಿಸಿದ್ದೆ ನಿಮಗೆ. ಲಾಸ್ಟ್ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಮಲ್ಕೊಂಡಿದ್ದೆ ಅಂತ ಹೇಳಿ. ಆ ಉಪ್ಪಿಟ್ಟು ಉಳಿದಿತ್ತು ಒಂದು ಸ್ವಲ್ಪ, ಸೋಮವಾರದ ನೈಟ್ ಮಾಡಿರೋದು. ಅದನ್ನು ನಾನು ಬೆಳಗ್ಗೆ ತಿಂದ್ಕೊಂಡೆ. ಅದನ್ನು ತಿಂದ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಆಗಿ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ಮತ್ತೆ ಹೋಗಿ ನಾನು ಬ್ಲೌಸ್ ಸ್ಟಿಚ್ ಮಾಡಿದೆ. ಆ ಬ್ಲೌಸ್ ಸ್ಟಿಚ್ ಮಾಡಿ ಆದಮೇಲೆ ಮತ್ತೆ ನಾನೀಗ ಅಡುಗೆ ಮಾಡ್ಕೊಂಡು ತಿನ್ನಬೇಕಲ್ವಾ, ಏನಾದರೂ ಮಾಡೋಣ ಅಂಥೇಳಿ ಮನೆಗೆ ಬಂದೆ. ತುಂಬ ಹಶ್ವಾಗಿತ್ತು, ಏಕೆಂದರೆ ಅದು ರಾತ್ರಿ ಉಪ್ಪಿಟ್ಟು ತಿಂದಿದ್ದೆ ಸ್ವಲ್ಪ ಇದ್ದರೆ. ಇನ್ನು ನನ್ನ ಬ್ಲೌಸ್ ಸ್ಟಿಚಿಂಗ್ ಇದ್ರೆ ಹಂಗೇ ರಾತ್ರಿದು ಏನಾದರೂ ಉಳಿದಿದ್ರೆ ಅದನ್ನೇ ತಿನ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಬಿಡ್ತೀನಿ. ಯಾವುದೇ ಒಂದು ಕೊಬ್ಬಿಲ್ಲ ನನಗೆ ಅನ್ನೋದು ವಿಷಯದಲ್ಲಿ ಬಂದರೆ. ಸೊ ಇವಾಗ ಒಂದು ಸ್ವಲ್ಪ ರೈಸ್ ಇಟ್ಬಿಟ್ಟು ಇಲ್ಲ ಮುದ್ದೆ ಮಾಡ್ಕೊತಾ ಇದ್ದೀನಿ ನಾನು. ಪಪ್ಪು ಅಂದರೆ ಬೇಳೆ ಪಪ್ಪು ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನಿಲ್ಲ ಅದಕ್ಕೆ ಬೇಳೆ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಬೇಳೆ, ಟೊಮೊಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಮಾತ್ರ ಸೈಡಿಗೆ ಹೆಚ್ಚಿಟ್ಕೊತೀನಿ ನಾನು ಒಗ್ಗರಣೆಗೆ ಹಾಕ್ಕೊಳಕ್ಕೆ ಅದನ್ನ. ಇನ್ನು ಟೊಮೊಟೊ, ಬೇಳೆ, ಹುಣಸೆಹಣ್ಣು, ಧನಿಯಾ ಪುಡಿ ಹಾಕಿ ಕೂಗ್ಸೋದು ಉಪ್ಪು ಹಾಕ್ಬಿಟ್ಟು ಅಷ್ಟೇ. ಇನ್ನೇನು ಇದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಅವಾಗವಾಗ ಬೇಳೆ ಪಪ್ಪು ಮಾಡ್ತಾ ಇರ್ತೀನಿ ನಾನು. ಸಬ್ಬಕ್ಷಿ ಸೊಪ್ಪಿದೆ ಮನೇಲಿ, ಅದನ್ನ ಸೋಸಿ ಮಾಡೋಕ್ಕೆ ಟೈಮ್ ಇಲ್ಲ ನೋಡಿ. ಅದನ್ನೆಲ್ಲ ಮುಗಿಸ್ದೆ ಮತ್ತೆ ನಾನು ಅಂಗಡಿಗೆ ಹೋದೆ, ಬ್ಲೌಸ್ ಸ್ಟಿಚ್ ಮಾಡಿದೆ. ಅದನ್ನೆಲ್ಲ ಮತ್ತೆ ವಿಡಿಯೋ ಮಾಡ್ಕೊಂಡಿಲ್ಲ, ಏಕೆಂದರೆ ನಿಮ್ಗೆ ಪದೇ ಪದೇ ಅದನ್ನೇ ಹೇಳ್ತಿದ್ರೆ ಬೋರ್ ಆಗುತ್ತೆ. ಹಾಗಾಗಿ ನಾನೇನು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಈಗ ನೈಟ್ಗೆ 5 ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬಂದು ಆಲ್ರೆಡಿ 9 ಗಂಟೆ ಏನೋ ಆಗಿತ್ತು ಮನೆಗೆ ಬಂದು. 9 ಗಂಟೆ ಆದಾಗ ಮಧ್ಯಾಹ್ನ ಪಪ್ಪು ಮಾಡಿದ್ನಲ್ವ, ಆ ಪಪ್ಪಿತ್ತು. ಮೊಟ್ಟೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಮನೇಲಿ. ಸೊ ಅವ್ರು ಮೊಟ್ಟೆ ತೊಗೊಂಡು ಬಂದಿದ್ರು. ಈಗ ಒಂದು ಹೊಸ ರೆಸಿಪಿ ತೋರಿಸ್ಬೇಕು ನಿಮಗೆ. ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದೀನಿ. ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ನೀನು ಎಲ್ಲಾದರೂ ನೋಡಿ, ಯೂಟ್ಯೂಬಲ್ಲಿ ಎಲ್ಲ ಕಡೆನೂ ಇದೇ ರೆಸಿಪಿ ಮಾಡ್ತಾ ಇರ್ತಾರೆ. ಇವತ್ತು ನಾನು ಟ್ರೈ ಮಾಡೋಣ ಅಂಥೇಳಿ ಫಸ್ಟು ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ಒಂದು 4. ಆಮೇಲೆ ಒಂದು ಸಣ್ಣ ಬಾಣಲಿ ತೊಗೊಂಡಿದ್ದೆ ನೋಡಿ. ಈ ರೀತಿ ಬಾಣಲಿ ಮೀಶೋದಲ್ಲಿ ನಾನು ಬೈ ಮಾಡಿದ್ದೆ ಬಾಣಲಿನ. ಇನ್ನೊಂದು ಸ್ನ್ಯಾಕ್ಸ್ ಅಂದರೆ ಅದು ಕೂಡ ಬಂದಿದೆ ಇದ್ರ ಜೊತೆ. ನಾವೇನಾದರೂ ಹಿಂಗೆ ಒಂದು ಪಪ್ ಮಾಡಿದರೆ ಬೇಳೆನೆಲ್ಲ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು, ಅದೆಲ್ಲ ಬರೀ 200 ಒಳಗಡೆ ಇವೆರಡು ಮೀಶೋದಲ್ಲಿ ಬೈ ಮಾಡಿದ್ದೀನಿ ನಾನು. ಇದೇನಾದರೂ ಪ್ರಾಡಕ್ಟ್ ಬೇಕು ಅಂತಂದರೆ ಇವಾಗ ಮಾಡ್ತಾಯಿದ್ದೀನಲ್ಲ ಬಾಣಲಿ, ವೈಭವಿ ಟ್ರೆಂಡ್ಸ್ ಅಂತ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಾನು ಬೇಕಾದರೆ ಬಯೋದಲ್ಲಿ ಹಾಕಿರ್ತೀನಿ. ಅಲ್ಲಿ ವಿಸಿಟ್ ಮಾಡಿದ್ರೆ ಈ ಬಾಣಲಿ ಸಿಗುತ್ತೆ. ತುಂಬ ಕ್ಯೂಟಾಗಿದೆ ಈ ಬಾಣಲಿ. ಈ ಎಗ್ನ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ಬೇಯಿಸಿರೋ ಎಗ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಎಗ್ನ ಹಾಕ್ಬಿಡೋದು. ಆಮೇಲೆ ಅದ್ರ ಮೇಲೆ ಒಂದು ಮೊಟ್ಟೆ ಒಯ್ಕೊಂಡೆ, ಅಂದರೆ ಮೊಟ್ಟೆ ಹೊಡೆದ್ಬಿಟ್ಟು ಹಾಕೋದು. ಸೊ ಅದಾದಮೇಲೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇದ್ರ ಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ವೈರಲ್ ಆಗಿತ್ತೇಳಿ ರೆಸಿಪಿ. ನಾನು ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಟ್ರೈ ಮಾಡ್ತಿರುವಂಥದ್ದು. ಸೊ ಇದಕ್ಕೆ ಮತ್ತೆ ನಾನು ಜೀರಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಜೀರಿಗೆ ಪೌಡ್ರ್ ಬೇರೆ ಮಾಡ್ಕೊಂಡಿದ್ದೀನಿ ನಾನು, ಮೆಣಸಿನ ಪೌಡ್ರ್ ಬೇರೆ ಮಾಡ್ಕೊಂಡಿದ್ದೀನಿ, ಅಂದರೆ ಪೆಪ್ಪರ್ ಪೌಡ್ರು. ಅದೆರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಖಾರದ ಪುಡಿ ಹಾಕ್ಕೊಂಡೆ ಇವಾಗ. ಅದಾದಮೇಲೆ ಮತ್ತೆ ಸಣ್ಣದಾಗೆ ಹೆಚ್ಚಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಈರುಳ್ಳಿ ಹಾಕಿಲ್ಲ, ಇವಾಗ ಹಾಕ್ತೀನಿ. ನಿಜವಾಗೂ ಈ ರೀತಿ ಟ್ರೈ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ನಮ್ಮನೇಲಿ ಈ ಥರ ಪುಟಾಣಿ ಒಂದು ಬಾಣಲಿ ಇರಲಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಪುಟಾಣಿ ಇದಿದು. ಮತ್ತು ನೋಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ. ಈ ಥರ ಪುಟಾಣಿ ಬಾಣಲಿಲಿದಕ್ಕೋಸ್ಕರ ನಾನು ಮಾಡಿರಲಿಲ್ಲ. ಮತ್ತು ಸಣ್ಣದಾಗೆ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ, ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಆದಮೇಲೆ ಇವತ್ತಂತೂ ನಿಜವಾಗೂ ಹೇಗೆ ಬರುತ್ತೋ ಏನಂತ ಸಖತ್ ಟೆನ್ಷನ್ ಆಗಿತ್ತು ನನಗೆ. ಆದರೆ ಚೆನ್ನಾಗಿ ಬಂತು. ಫಸ್ಟ್ಗೆ ಸ್ವಲ್ಪ ಕಷ್ಟ ಆಯಿತು ಅದು, ಅಂದರೆ ಮೇಕೆ ಎದಾಳುತ್ತೋ ಇಲ್ಲೋ, ಬಾಣಲಿ ಬಿಡುತ್ತೋ ಇಲ್ಲ ಎಗ್ಗಿಂದು ಅಂತ ಹೇಳ್ಬಿಟ್ಟು. ಆದರೆ ತುಂಬ ಚೆನ್ನಾಗಿ ಬಿಡ್ತು. ಫಸ್ಟು ಒಂದು ಎಗ್ ಹಾಕಿದೆ ಇದಕ್ಕೆ, ಒಂದು ಮೊಟ್ಟೆಗೆ. ತುಂಬ ಚೆನ್ನಾಗಿ ಬಂತು ನಿಜವಾಗೂ. ಒಂಚೂರು ಬಾಣಲಿ ಅಂಟ್ಕೊಂಡಂಗೆ ಆಯಿತು ಅಷ್ಟೇ, ಆದರೂ ತುಂಬ ಚೆನ್ನಾಗೇ ಬಂತು. ಇದೆಲ್ಲ ಚೆನ್ನಾಗೇ ಬರುತ್ತಲ್ವ ಬಾಣಲಿ ಮೇಲೆ ಹಾಕ್ತಾಯಿದ್ರೆ. ಸೊ ಇದು ನನ್ನ ಒಂದು ವಿಡಿಯೋದಲ್ಲಿ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಯಾವತ್ತೂ ನಾನು ಹಾಕೇ ಇಲ್ಲ ಈ ರೆಸಿಪಿನ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದು. ಅದನ್ನ ನೋಡ್ತಿದ್ರೆ ನಿಜವಾಗ್ ತಿನ್ಬೇಕಂತ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಾದಮೇಲೆ ಮತ್ತೆ ಇನ್ನೊಂದು ಟ್ರೈ ಮಾಡೋಣ ಅಂಥೇಳಿ ಇದನ್ನು 2 ಹಾಕಬೇಕು ಮೊಟ್ಟೆ ಒಡೆದು, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಎಗ್ನ ಹಾಕಿ, ಅಂದರೆ ಸುಲಿದಿರೋ ಎಗ್ ಬೇಯಿಸಿರೋದು, ಅದ್ರ ಮೇಲೆ ಈಗ 2 ಮೊಟ್ಟೆ ಒಡೆದಾಕ್ತಾಯಿದ್ದೀನಿ. ಅಂದರೆ 2 ಮೊಟ್ಟೆ ಒಡೆದಾಕಿದ್ರೆ ಸ್ವಲ್ಪ ಥರ ಆಗುತ್ತೆ, ದೊಡ್ಡದಾಗಿರುತ್ತೆ, ಅದನ್ನ ಪೀಸ್ ಮಾಡಿ ತಿನ್ಕೋಬೋದು ಅಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಇದನ್ನು ಇನ್ನೊಂದು ಏನು ಗೊತ್ತಾ ತಪ್ಪು ಮಾಡಿದ್ದು ನಾನು, ಪುಡಿಗಳೆಲ್ಲ ಉದುರಿಸಿದ್ನಲ್ವಾ, ಅಂದರೆ ಈಗ ಖಾರದ ಪುಡಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಸೊ ಮತ್ತು ಜೀರಾ ಪೌಡ್ರ್ ಆಗಿರ್ಬೋದು, ಅದೆಲ್ಲ ಒಂದು ಸ್ವಲ್ಪ ಗರಂ ಮಸಾಲೆ ಎಲ್ಲನ ಅದನ್ನು ನನ್ನ ಕೈಯಲ್ಲಿ ಉದುರಿಸ್ಬೇಕು. ಈ ಥರ ಸ್ಪೂನಲ್ಲಿ ಉಸಿರೆ ನೀಟಾಗೆ ಅದ್ರ ಮೇಲೆಲ್ಲ ಬೀಳಲ್ಲ. ನಾನು ಇದೊಂದು ಪ್ಲಾನು ನನಗೆ ಹೊಳಿಲಿಲ್ಲ. ಆ್ಯಕ್ಚುಲಿ ಎಲ್ಲ ಸಣ್ಣ
ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಈರುಳ್ಳಿ ಹಾಕ್ಕೊಳ್ಳೋದು ಕಾಮನಾಗಿ ಅದೇ ರೀತಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಇದು ಕೈಯಲ್ಲಿ ಉದುರಿಸಿದ್ರೆ ನೀಟಾಗಿ ಎಲ್ಲ ಕಡೆನೂ ಬೀಳುತ್ತೆ. ನಾನು ಅದೊಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ತಿನ್ನಬೇಕಾದಾಗ. ನೋಡಿ ಎಷ್ಟು ಚೆನ್ನಾಗಿ ಬಂತಿದ್ದು ಆಲ್ರೆಡಿ, ಏಕೆಂದರೆ ಇದು ಸ್ವಲ್ಪ ದೊಡ್ಡದಾಗಿ ಬಂತರ ಬಂತು. ಫಸ್ಟ್ ಹಾಕಿದ್ದು 1 ಎಗ್ ಹಾಕಬಾರ್ದು, 2 ಎಗ್ ಹಾಕ್ಕೊಳ್ಳಿ ನೀವು ಕೂಡ ಮಾಡಂಗಿದ್ರೆ. ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಸೊ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು. ಪಪ್ಪು ಅನ್ನ ಈ ರೀತಿ ಎಗ್ಗು, ಹಾಗೇನೋ 1-2 ಮೊಟ್ಟೆನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೂ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಇನ್ನು ನಾವು ಕೂಡ ಊಟ ಮಾಡಿ ಈಗ ಮಲ್ಕೋಬೇಕಷ್ಟೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡಬೇಕು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.